ಹಾಯ್ ಎಲ್ರಿಗೂ ನಮಸ್ತೆ. ಇದು ಸಂಡೇ ಮಿನಿ ಬ್ಲಾಗ್ ಆಗಿರುತ್ತೆ. ಬೆಳಗ್ಗೆನೆ ಮನೇಲಿ ಫಿಶ್ನ ತಂದಿದ್ರು, ಹಾಗಾಗಿ ಇವತ್ತು ಫಿಶ್ ಸಾಂಬಾರ್ನ ಹೇಗೆ ಮಾಡೋದು ಅಂತ ಕೂಡ ತೋರಿಸ್ಕೊಡ್ತೀನಿ. ಒಂದು ಮಿಕ್ಸಿ ಜಾರ್ಗೆ ಬೆಳ್ಳುಳ್ಳಿ, ಈರುಳ್ಳಿ, ಸ್ವಲ್ಪ ಅರಿಶಿನ ಸೇರಿಸ್ಕೊಂಡು ರುಬ್ಬಿ ಸೈಡಲ್ಲೇ ತಿಟ್ಕೊಂಡು, ನೆಕ್ಸ್ಟು ಒಂದು ಮಿಕ್ಸಿ ಜಾರ್ಗೆ ಕಾಯಿ, ಕಡಲೆ, ಗಸಗಸೆ, ಸ್ವಲ್ಪ ಶುಂಠಿ, ಚಕ್ಕೆ, ಲವಂಗನ ಸೇರಿಸ್ಕೊಂಡು, ಜೊತೆಗೆ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಂಡು ರುಬ್ಬಿ ಸೈಡಲ್ಲೇ ತಿಟ್ಕೊಂಡಿದ್ದೀನಿ. ನೆಕ್ಸ್ಟು ಒಂದು ಬೌಲ್ಗೆ ದೊಡ್ಡ ನಿಂಬೆಹಣ್ಣು ಗಾತ್ರದ ಹುಣಸೆಹಣ್ಣ ತೊಗೊಂಡು ನೆನೆ ಹಾಕಿ ಸೈಡಲ್ಲೇ ತಿಟ್ಕೊಂಡು, ನೆಕ್ಸ್ಟು ಒಂದು ಬೌಲ್ಗೆ ಚಿಕನ್ ಮಟನ್ ಸಾಂಬಾರ್ ಪುಡಿನ ಸೇರಿಸ್ಕೊಂಡು, ನೆನೆಸಿಟ್ಕೊಂಡಿರುವಂಥ ಹುಣಸೆಹಣ್ಣು ರಸನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊತಾ ಇದ್ದೀನಿ. ನೆಕ್ಸ್ಟು ರುಬ್ಬಿಟ್ಕೊಂಡಿರುವಂಥ ಮಸಾಲೆನ ಸೇರಿಸ್ಕೊಂಡು ಕನ್ಸಿಸ್ಟೆನ್ಸಿಗೆ ತಕ್ಕಂತೆ ನೀರನ್ನ ಸೇರಿಸ್ಕೊಂಡು, ಉಪ್ಪು ಖಾರ ಹುಳಿನ ಮೊದಲೇ ನೋಡಿ ಸೈಡಲ್ಲಿ ಎತ್ತಿಟ್ಕೊಂಡು, ನೆಕ್ಸ್ಟು ಒಂದು ಕಡಾಯಿಗೆ ಎಣ್ಣೆ ಹಾಗೆಯೇ ರುಬ್ಬಿಟ್ಕೊಂಡಿರುವಂಥ ಮಸಾಲೆನ ಸೇರಿಸ್ಕೊಂಡು ಚೆನ್ನಾಗಿ ಒಂದ್ಸಲ ಕುದಿ ಬರಗಂಟ ಪ್ಲೇಟ್ನ ಮುಚ್ಚಿ ಚೆನ್ನಾಗಿ ಕುದಿಸ್ಕೊತಾ ಇದ್ದೀನಿ. 10-12 ನಿಮಿಷ ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ ಮಸಾಲೆ ಬೇಯೋ ಗಂಟ. ಈಗ ಮಸಾಲೆ ಕೂಡ ಚೆನ್ನಾಗಿ ಬೆಂದಿದೆ. ಈ ಹಂತದಲ್ಲಿ ನಾನು ಫಿಶ್ನ ಸೇರಿಸ್ಕೊಂಡು ಚೆನ್ನಾಗಿ ಬೇಯಿಸ್ಕೊತಾ ಇದ್ದೀನಿ. ನಮ್ಮ ಅಜ್ಜಿ ಹೇಳ್ಕೊಟ್ಟಿರೋ ಮೆಥಡಲ್ಲಿ ನಾನು ಸಾಂಬಾರನ್ನ ಮಾಡಿದ್ದೀನಿ. ಈ ಥರ ಒಂದ್ಸಲ ಮಾಡ್ಕೊಂಡು ನೋಡಿ, ಸಕ್ಕತ್ತಾಗಿರುತ್ತೆ ಮೀನು ಸಾಂಬಾರು. ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಂಡು ಒಂದು 5 ನಿಮಿಷ ಬೇಯಿಸ್ಕೊಂಡ್ರೆ ಫಿಶ್ ಸಾಂಬಾರ್ ಕೂಡ ರೆಡಿ. ನಾನು ಕೂಡ ಊಟನ ಮುಗಿಸ್ಕೊಂಡೆ. ಹಾಗೇನೆ ಮನೇಲಿ ಈರುಳ್ಳಿಕಾಯಿ ಇತ್ತು ಅಂತ ಅಮ್ಮ ಉಪ್ಪಿನಕಾಯಿಗೆ ಸಣ್ಣ ಸಣ್ಣದಾಗಿ ಹಚ್ಚಿ ಸೈಡಲ್ಲಿ ಎತ್ತಿಡ್ತಾ ಇದ್ರು. ಹಾಗೇನೆ ನಾವು ಸ್ವಲ್ಪ ಎಣ್ಣೆ ಹಾಕ್ಸ್ಕೊಬರಕ್ಕೆ ಅಂತ ಈಚೆ ಹೊರಟ್ವಿ. ಇದಾಗಿತ್ತು ಇವತ್ತಿನ ಬ್ಲಾಗ್. ಥ್ಯಾಂಕ್ ಯು ಆಲ್.